ಏ ಬಾರೋ ಬಾರ ಏ ಸೊಟ್ಟ ಏ ಬಾರ ಏ ಪೆವ್ವ ಪೆವ್ವ ಸೊಟ್ಟ ಬರ್ರ ಬರ್ರ ಆಟ ಆಡ್ ಬರ್ರ ನಮ್ಮ ಅಮ್ಮನಿಂತ ಬರ್ರ. ಏಯ್ ನಿನ್ ಪೆವ್ವ ಅಲ್ವೇನು ಪೆವ್ ಇದ್ದಂಗ ಇದ್ದಾನೆ. ಎರಡು ಕಾಲು ಸಿಗಿಸ್ಕೊಂಡು ಹಂಗೇನೆ ಪೆವ್ವನೇ ಮತ್ತೆ ನೀನು. ಇವನು ಯಾರಮ್ಮ ಇವನು ಯಾರು ಇವನು? ಅಲ್ಲ ಪೆವ್ವ ಅನ್ನು ಪೆವ್ವ ಇದ್ದಂಗ ಇದ್ದಾನೆ. ಅವನು ಸೊಟ್ಟ ಬಾರ ಸೊಟ್ಟ ಅವ್ನು ಸೊಟ್ಟ ನೋಡು ಬಾರ ನಮ್ಮ ಅಮ್ಮನಿ ತಗಾಡ್ ಬರ್ರ ಕೂಕೊಂಡು ಬರ್ರೋ ಬಿಸ್ಲಾಗೆ ಏನು ಓಡಾಡ್ತೀರಿ ಬರ್ರಲ್ಲ. ಅಜ್ಜಿ ಯಾಕಜ್ಜಿ ನೀನು ಅಂಕಲ್ ನನ್ನ ಅಡ್ಡ ಹೆಸರು ಕರೆಯೋದು ಸೊಟ್ಟ ಸೊಟ್ಟ ಅಂತ ಹೇಳಿ ಯಾಕೆ ನನ್ನ ಅಡ್ಡ ಹೆಸರು ಕರೆಯೋದು ನೀನು? ನೀನು ಸೊಟ್ಟ ಅಲ್ವೇನು ಅದಕ್ಕೆ ಸೊಟ್ಟ ಅಂತ ಕರೀತಾರೆ. ಬಾರಮ್ಮ ಕರಿಯಮ್ಮ ಋತು ಸೊಟ್ಟ ಬಾರೋ ಅಂತಲ್ಲ ಸೊಟ್ಟ ಅನ್ನು. ಅವನು ಯಾರು ಅವನು ಗುಂಡ ಅವನು ಇವನಲ್ವೇ ಸೀತತ್ತೆ ಮಗ. ಅವನಿಗೇನಂತ ಕರಿತೀಯಾ ಅವನಿಗೇನಿಕ್ತಿಯಮ್ಮ ಸೀತತ್ತೆ ಮಗು ಏನಿಕ್ತೀಯಾ? ಅದೆಲ್ಲ ಏನಿಲ್ಲ ಅವನಿಗೊಂದು ಅಡ್ಡ ಹೆಸರಿಕ್ಕು ಏನಿಕ್ತೀಯಾ ಅವನಿಗೇನಿಕ್ತೀಯಾ? ಇವನು ಪೆವ್ವ ಅವನು ಸೊಟ್ಟ ಅವನು ಯಾರವನು ಕರ್ಗೈದಾನಿ ಕರ್ಪ ಬಾರ. ನೋಡ ನಮ್ಮ ಅಮ್ಮನಿ ಕಲರ್ ನೋಡು ಹೆಂಗೈತೆ. ಓಹೋ ಕರ್ಪ ಬಾರೋ. ಇಂಥವೇ ಹೇಳ್ಕೊಡತ್ತೆ ಹುಡುಗರಿಗೆ ಇಂಥವೇ ಹೇಳ್ಕೊಡು. ಅಲ್ಲ ಜೊತೆಗೆ ಆಡ್ರಿ ಅಂತ ಹೇಳಲ್ಲ, ಅಲ್ಲ ಅಡ್ಡ ಹೆಸರು ಕರಿ ಅಂತ ಹೇಳ್ತೀಯಲ್ಲ ಗೊತ್ತಾಗಲ್ವೇ ನಿನಗೆ? ಅಲ್ಲ ಕಣತ್ತೆ ಹುಡುಗಿಗೆ ಹಂಗೆ ಹೇಳ್ಕೊಡೋದು. ಯಪ್ಪ ದೇವ್ರಿ ನೀನೇನತ್ತೆ ನೀನು ಹುಡುಗಿಗೆ ಹಿಂಗೆ ಹೇಳ್ಕೊಡ್ತೀಯ? ಮತ್ತೆ ಹೇಳ್ದಿ ಆ ಹುಡುಗಗೆ ಅಡ್ಡ ಹೆಸರು ಹಂಗೆ ಕರಿಯೋದು. ಈ ಹುಡುಗ ಸಣ್ಣ ಕಂಗೆ ನೇತಾಡುತ್ತಾ ಅದಕ್ಕೆ ಪೆವ್ವ ಅಂತ ಕರೀತಾರೆ. ಅವ್ನು ಸೊಟ್ಟ ಕಲಿತಾನೆ ಅದಕ್ಕೆ ಅವನು ಸೊಟ್ಟ ಅಂತಾರೆ. ಅವನು ಇನ್ನೇನು ಓದಿಸಿತನ ಮಗ ಒಂದಿಟ್ಟು ಕರ್ಗೈದಾನೆ ಅದಕ್ಕೆ ಕರ್ಪ ಅಂತ ಕರಿಯೋದು ಅವನ್ನ. ಇನ್ನೇನು ಹೇಳ್ಬಾರ್ದು ನೀ ಬಿಡು. ಅದೇ ನಿನಗೊಂದು ಸ್ವಲ್ಪನೂ ಗೊತ್ತಾಗಲ್ಲ ಕಣತ್ತೆ ಮಕ್ಕಳತ್ತಾಗ ಹೆಂಗೆ ಮಾತಾಡಬೇಕು ಏನು. ಎದ್ದು ಬರ ಮರುತ್ತು ಬರಪ್ಪ ಪಾಪ ಬರಪ್ಪ. ಇವನೇ ರಂಗ ಮಾರ್ತಿ ಇವನು ಗುಂಡ ಬರ್ರಿ ಇಲ್ಲಿ ಆಟ ಆಡ್ಮಂತ್ರಿ ಬರ್ರಿ. ಅಲ್ಲ ಇವತ್ತಿಗೆ ಏನೇನು ಗೊತ್ತಾಗಲ್ಲ ಕಣತ್ತೆ ನಿನಗೆ. ಹೋಗಮ್ಮ ಆಟ ಆಡೋಗಿ ಹೋಗು ಅವ್ರ ಜೊತೆಗೆ ಅಣ್ಣರ ಜೊತೆಗೆ ಹೋಗಿ ಆಟ ಆಡೋಗಿ ಹೋಗು. ಅವ್ರ ಮನೆ ತಕ್ಕ ಹೋಗು ಕರ್ಕೊಂಡು ಹೋಗಪ್ಪ ರಂಗ ನಿಮ್ಮ ಮನೆ ತಕ್ಕ ಹೋಗಿ ಅಲ್ಲಿ ಮರದ ನೆಳ್ಳೈತಲ್ಲ ಅಲ್ಲಿ ಕುತ್ಕೊಂಡು ಆಟ ಆಡೋಗಿ ಹೋಗ್ರಿ. ಆಂಟಿ ಇವಳು ವಾದಿತಾಳೆ ಆಂಟಿ ಇವಳು ಅಡಿತಾಳೆ. ಸುಮ್ಮನೆ ಹೇಳ್ತೀಯನೋ ನಮ್ಮ ಅಮ್ಮಣಿ ಮೇಲೆ ಅವಳೆಲ್ಲ ಒದಿತಾಳೋ? ಒದೆಲ್ಲ ಏನಿಲ್ಲ ಸುಮ್ಮನೆ ಆಟ ಆಡ್ತಾಳೆ ಇವಳು. ತೀಡ್ಕೆ ಹೇಳು ಋತು ಹೊಡಿತೀನಿ ನೋಡು ನೀನೇನ ಅವ್ರು ನೋಡಿದ್ ಬಿಟ್ರೆ. ಸುಮ್ಮನೆ ಆಟ ಆಡಬೇಕು ಎಲ್ಲ ಸುಮ್ಮನೆ ಒದಿಯೋದು ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ. ನೀನು ತೀಡ್ಕೆ ಜಾಸ್ತಿ ನೋಡು ಋತು ಸರಿಯಾಗಿ ಬಿಟ್ಬಿಡ್ತೀನಿ. ಸುಮ್ಮನೆ ಹೋಗಿ ಆಟ ಆಡಿದ್ರೆ ಸರಿ. ಹಂಗೆ ಮಾತಾಡಬಾರ್ದು. ಮಾರ್ತಿ ಅಣ್ಣ ಅನ್ಬೇಕು. ಮಾರ್ತಿ ಅಣ್ಣ ಅಕ್ಕ ಅಣ್ಣ ಅಪ್ಪ ಅಮ್ಮ ಅನ್ಬೇಕು. ಆಂಟಿ ಅಂಕಲ್ಲು ದೊಡ್ಡಪ್ಪ ಚಿಕ್ಕಪ್ಪ ಅಂತ ಮಾತಾಡಬೇಕು. ಹಂಗೆಲ್ಲ ಮಾತಾಡಬಾರ್ದು ನೀನು. ಸರಿಯಾಗಿ ಮಾತಾಡು. ಮಾರ್ತಿ ಅಣ್ಣ ಅಂತ ಕರಿ ಅಣ್ಣ ಅಂತ ಕರಿಬೇಕು. ಅಣ್ಣ ಅಂತ ಕರಿ ಮಾತಿ ಅಣ್ಣ. ಅವ್ನು ಇನ್ನೇನು ಹೇಳು ದೊಡ್ಡನೇ ಹೇಳು. ನಮ್ಮ ಅಮ್ಮನಿಗಿನ ಒಂದು ವರ್ಷ ದೊಡ್ಡನೇನಪ್ಪ ಅಷ್ಟೇ. ಒಂದಿಟ್ಟು ಉದ್ದಕ್ಕೆ ಬೆಳೆದವನಿ ಅಷ್ಟೇನಿ. ಏನು ಅವ್ನು ನಿನ್ನ ಅಣ್ಣ ಎಂಬ್ತಿ ಬಿಡು. ಏನಂಗೆ ಅಣ್ಣ ಎಂಬ್ಲಿಲ್ಲ ಅಂದ್ರೆ ಏನಾಗಲ್ಲ. ಸುಮ್ಮನಿರತ್ತೆ ಸುಮ್ಮನೆ ಇಂಥ ಕೆಟ್ಟ ಬುದ್ಧಿ ಕಲಿಸ್ಬೇಡ. ನಿನ್ನ ಮಗ ಸಣ್ಣ ಮಗು ಕಳಿಸಿರೋದೇ ಸಾಕು. ಇನ್ನು ಇವಳಿಗೂ ಕಳಿಸಿ ಇವಳನ್ನು ಕೆಟ್ಟ ಮೆಟ್ಟಿಡಿಸ್ಬೇಡ. ನೀನು ಸುಮ್ಮನೆ ಕುಕ್ಕರ್ಸ್ಕೊಂಬತ್ತು ಕಲಿ. ಹೋಗಮ್ಮ ಋತು ಆಟ ಆಡೋಗ್ರಿ. ಹೋಗಪ್ಪ ಮಾರ್ತು ಕರ್ಕೊಂಡು ಹೋಗಪ್ಪ ಆಟ ಆಡೋಗಪ್ಪ ಹೋಗು ಸುಮ್ಮನೆ. ಋತು ಬಾ ಹೋಗೋಣ ಬ್ಯಾಟ್ ಬಾಲ್ ಆಟ ಆಡೋಣ ಬಾ. ನಾನು ಬರ್ತೀನಿ ನಾನು ಒಳ್ಳೆಯದು. ನಾನು ಬ್ಯಾಟ್ ತಗೊಂಬಂದು ಸುಮ್ಮನೆ ಹೋಗೆ. ಇವಳಿಗಿದು ಒವ್ವ ಒಂದು ಕಲ್ತಿದ್ದಾಳೆ ಇವಳು ಅನ್ಬೇಡ. ಅವ್ರ ಅಜ್ಜಿ ಜೊತೆ ಸೇರ್ಕೊಂಡು ಹೋಗೆ ಸುಮ್ಮನೆ. ಅಲ್ಲ ನಾನು ಇನ್ನೇನು ಹೇಳ್ಕೊಡ್ತು ನಮ್ಮ ಚೈತ್ರ. ಇನ್ನೇನು ಸುಮ್ಮನೆ ಹುಡುಗರ್ಗಂಗೆ ಹೇಳ್ಕೊಡ. ಸುಮ್ಮನೆ ತಮಾಷೆ ಮಾಡೋದು ಸುಮ್ಮನೆ. ಸುಮ್ಮನೆ ಹಿಂಗೆ ತಮಾಷೆ ಮಾಡಿರಿ ಆ ಹುಡುಗರು ಸುಮ್ಮನೆ ಆಡ್ತವೆ ಹಿಂಗೆ ನಗ್ತಾ ನಲಿತಾ ಅಂತ ಹೇಳ್ಕೊಡೋದು. ಸುಮ್ಮನಿರತ್ತೆ ಸಾಕು. ಏನು ಹೇಳ್ಕೊಡ್ತೀಯ ನೀನು? ಅಂಥದ್ದೇನು ಹೇಳ್ಕೊಡ್ತೀಯತ್ತೆ ನೀನು? ಸುಮ್ಮನೆ ಕುಕ್ಕರ್ಸ್ಕ. ಅಂಥವು ಯಾರು ಹೇಳ್ಕೊಡಲ್ಲ ನೀನು. ಏನಂಗೇನು ಅಂಥವು ಯಾರು ಹೇಳ್ಕೊಡ್ತಾರತ್ತೆ ಮಕ್ಕಳಿಗೆ? ಅಲ್ಲ ನಿನ್ನ ಮಗು ಕಲ್ಸಿರೋದು ಸಾಲ್ದಿ ಸಣ್ಣ ಮಗುಗೆ. ಅವ್ನು ಆಡ್ತಿರೋದು ಸಾಲ್ದಿ ನನ್ನ ಮಗಳಿಗೂ ಕೆಡಿಸಿ ಕಲ್ತಿ ಎಲ್ಲ ಮೆಟ್ಟಿಡಿಸ್ಬೇಡ. ನೀನು ನೋಡಿ ಹೇಳಿರ್ತೀನಿ. ಅವ್ನು ಕಲ್ತಾಳೆ ನಮ್ಮ ಹೊಲ್ದಾಗೆ ಕಾಯಿ ಕಳ್ತನ ಮಾಡಕ್ಕೆ ಹೋಗಿರೋದು. ಬರೀ ಕಳ್ತನ ಬುದ್ಧಿನೇ ಕಲ್ತವನಿ. ಆವಾಗಲೇ 4 ಬಿಟ್ಟು ನೀನು ಅವನಿಗೆ ಬುದ್ಧಿ ಹೇಳಿದ್ರೆ ಅವ್ನು ಯಾಕಿಂತ ಕೆಲಸ ಮಾಡಿರೋನು? ಅವ್ನಿಗೆ ಭಯ ಇಲ್ಲ ನಿನ್ನ ಮಗುಗೆ. ಅವನ್ನ ಉಪ್ಸಿ ಹಂಗೆ ಬೆಳೆಸೆ ಮತ್ತೆ ಅವ್ನು ಹಂಗೆ ಆಗಿರೋದು. ನಾನು ಏನು ಮಾಡಿಲ್ಲ. ನಾನೇನು ಮಾಡಿದೆ? ನಾನೇನು ಹೇಳಿದ್ನ ಅವನಿಗೆ ಹೋಗಿ ಕಾಯಿ ತಾಂಬರಪ್ಪ ನಿಮ್ಮ ಅವ್ರು ಹೊಲ್ತಕ್ಕೆ ಹೋಗಿ ಅಂತೇಳಿ ನಾನೇನು ಹೇಳಿದ್ನಿ? ನಿಮ್ಮ ಅಂಗಡಿಗೆ ಹೋಗಿ ಸಾಮಾನು ಹೊತ್ಕೊಬರಪ್ಪ ಅಂತ ನಾನು ಹೇಳಿದ್ನಿ. ನನ್ನೊಳ್ಳೆ ಚೆನ್ನಾಗಿ ಬೈತಿಯಮ್ಮ ನೀನು. ಅಲ್ಲ ಅವಾಗ ನಾವೇದು ಬುದ್ಧಿ ಕಲಿಸಿದ್ರೆ ಇವಾಗ ನಾವೇದು ಬುದ್ಧಿ ಇರೋದು ಅಂತ ಹೇಳ್ತಾ ಇರೋದು. ಇವಳು ನನ್ನೊಳ್ಳೆ ಚೆನ್ನಾಗಿ ನಾನೇನು ಹೇಳ್ಕೊಟ್ಟೆ ಇದ್ದಮ್ಮಂಗೆ ಇವಳತ್ತ ನನ್ನ ಮೇಲೆ ಹಾಕ್ಬತ್ತಿ ನೀನು ಎಲ್ಲದಕ್ಕೂ. ಯಾತ್ಕನಾಗಿ ಹೇಳು ನಾನು ಯಾತನ ಮಾತಾಡೋಕ್ಕಿಲ್ಲ.
ನೀನೇನ ಮತ್ತೆ ನೀನು ಮಾತಾಡಿದ್ರೆ ನನಗೆ ಮೈಯೆಲ್ಲ ಉರಿತೈತಿ. ಮತ್ತೆ ಇಂಥವು ಹೇಳ್ಕೊಡೋದು ಮಕ್ಕಳಿಗೆ ಯಾಕೋ ಚೈತ್ರಮ್ಮ, ಯಾಕೆ ನಿಮ್ಮ ಅತ್ತೆ ಮೇಲೆ ಹಿಂಗೆ ಗಲಾಟೆ ಮಾಡ್ತೀಯಾ? ನಾವು ಹುಡುಗರೆಲ್ಲ ಬಂದೇವಿ, ಅಕ್ಕ ಅಣ್ಣ ಅನ್ನು ಅಂತ ಕೊಡೋದ, ಒಳ್ಳೆ ಬುದ್ಧಿ ಹೇಳೋದ, ಪ್ಯಾವ ಅನ್ನು ಸೊಟ್ಟ ಅನ್ನು ಕರ್ಪ ಅನ್ನು ಅಂತ ಹೇಳುತ್ತಲ್ಲ. ಅಕ್ಕ ನಮ್ಮ ವರ್ಷಿತನ ಮಗುನ ಕರ್ಪ ಅನ್ನು ಅಂಬುತ್ತೆ, ಇವರು ರಾಜಣ್ಣನ ಮೊಮ್ಮಗುನ್ನ ಸಟ್ಟ ಅನ್ನು ಅಂತ ಹೇಳ್ಕೊಡುತ್ತೆ, ಇವರು ನಿಂಗಜ್ಜನ ಮೊಮ್ಮಗುನ್ನ ಪ್ಯಾವ ಅನ್ನು ಅಂಬುತ್ತೆ. ಆ ಹುಡುಗ ಸಣ್ಣಕಿರೋದೇ ಹೆಂಗೆ ಆರೋಗ್ಯವಾಗಿ ಚೆನ್ನಾಗೈತಿ, ಅದು ಸಣ್ಣಕ್ಕೆ ಇರೋದು ಹುಡ್ತಾಗಿಂದನು ಅವನ್ನ ಪ್ಯಾವ ಅಂಬುತ್ತೆ, ಹಂಗೆ ಹೇಳ್ಕೊಡುತ್ತೆ. ಆ ಹುಡುಗಿ ಅವ್ರ ಮಂತಕ್ಕೆ ಹೋದಾಗ ಹಂಗೆ ಅಂದ್ರೆ ನೋಡಪ್ಪ ಇವರೇ ಹೇಳ್ಕೊಟ್ಟವ್ರೇನೋ ಈ ಹುಡುಗಿಗೆ ಅಂತ ಬುದ್ಧಿ ಕಲ್ಸ್ಯಾರ ಎಂಬಲ್ವೇನಕ್ಕ. ಇಂಥವು ಹೇಳ್ಕೊಡುತ್ತೆ, ಅಡ್ಡ ಹೆಸ್ರು ಕರೆಯೋದಲ್ಲ ನಮ್ಮ ಹುಡುಗಿಗೆ, ಅದಕ್ಕೆ ಬೈತಾ ಇದ್ದೀನಿ. ಅಲ್ಲ ಇಂಥವೇನಕ್ಕೆ ಹೇಳ್ಕೊಡೋದು ಹುಡುಗರಿಗೆ. ಇನ್ನು ನಾ ಮಾತಾಡಿದೆ ಹಂಗೆಲ್ಲ ಮಾತಾಡ್ಬಾರ್ದು ಅಂತ ಒಂದೇಟ್ ಬಿಟ್ಟು ಇನ್ನೂ ಹೇಳ್ಬೇಕು ಬುದ್ಧಿನ ಅಂತಾದ್ರೆ ಇಂಥ ಬುದ್ಧಿನ ಹೇಳ್ಕೊಡೋದು ಯಪ್ಪ. ನಮ್ಮ ಅತ್ತೆ ಬಡ್ಕಾಮಕ್ಕಾಗಲ್ಲಪ್ಪ, ನಮಗಂತ ದೇವರಾಣೆಗೂ ಹೇಳೋಕ್ಕಾಗಲ್ಲ. ಜೇಕಯ್ಯ ಹಂಗೆ ಹೇಳ್ಬಾರ್ದು, ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು. ಇವಾಗಲೇ ನಾವು ಹಿಂಗೆ ಹೇಳ್ಕೊಟ್ರೆ ದೊಡ್ಡವಾದ್ಮೇಲೆ ಅದೇ ಕಲಿತಾವೆ, ಹಂಗೆ ಮಾಡಬಾರ್ದು ಹೇಳು. ಇವಾಗ ಕಲ್ತಿಲ್ವೇನಕ್ಕ, ಅವ್ರ ಮಗ ಕಲ್ತಿಲ್ವಿ. ಅವಾಗ ಬರೇನಿ ಜಾತ್ರೆಗೆ ಹೋದಾಗ ಸಣ್ಣ ಹುಡುಗನಿದ್ದಾಗ ಬರೀ ಏರ್ ಪಿನ್ ಓದ್ಕೊಬರೋದು, ಜಾತ್ರೆಗೆ ಹೋದ್ರೆ ಪಿನ್ ಓದ್ಕೊಬರೋದು, ನಮ್ಮ ಅಮ್ಮಗೆ ಏರ್ ಬೆಂಡ್ ಓದ್ಕೊಬರೋದು. ಏನಾನ ಇನ್ನೊಂದು ತಗೊಂಬಂದ್ರೆ ಎಲ್ಲ ಜಾತ್ರೆ ಕರ್ಕೊಂಡು ಹೋಗೋದಂತೆ. ಇನ್ನೊಂದು ತಗೊಂಬಂದ್ರೆ ಪಾಪ ಹೋಗು ಇನ್ನೊಂದು ರಿಬ್ಬನ್ ತಗೊಬರೋಗು, ಇನ್ನೊಂದು ಕ್ಲಿಪ್ ತಗೊಬರೋಗು ಅಂತ ಕಳಿಸೋದಂತೆ. ಹಿಂಗೆಲ್ಲ ತಗೊಬರ್ಬಾರ್ದು, ಜಾತ್ರೆಗೆಲ್ಲ ಹಿಂಗೆ ಓದ್ಕೊಬರ್ಬಾರ್ದು ಅಂತ ಹೇಳ್ಬೇಕಾ, ಆವಾಗಲೇ ಕಳಿಸೋದಂತೆ. ಅದಕ್ಕೆ ಅವಾಗ ಕಾಲ್ತನ ಮಾಡಿದ ಬುದ್ಧಿನೇ ಇವಾಗ ಅವನಿಗೆ ಬಂದಿರೋದು. ನಾವೇದು ಬುದ್ಧಿ ಆವಾಗಲೇ ಹೇಳ್ಕೊಟ್ಟಿದ್ರೆ ಅವ್ನು ಯಾಕೆ ಹಿಂಗೆ ಕಾಲ್ತನ ಮಾಡಕ್ಕೆ ಹೋಗೋಣ. ನಮ್ಮ ಅಮ್ಮ ಇರ್ದು ಅಕ್ಕ ಕಾಯಿ ರಾಸಕ್ಕೆ ಅಲ್ಲಿ ಕಾಯ ಕಾಳ್ತನ ಮಾಡಕ್ಕೆ ಹೋಗಿದ್ದಂತೆ. ನಮ್ಮ ಅಂಗಡಿ ನೋಡಿದ್ರೆ ಅಲ್ಲಿ ಕಾಳ್ತನ ಬರೀ ಕಾಳ್ತನದ ಬುದ್ಧಿನಿ. ಆವಾಗ ಕಲ್ತಿರೋದೇ ಇವಾಗಲೂ ಬರೋದು ಅಷ್ಟೇನಿ, ಅದೇ ವ್ಯತ್ಯಾಸ, ಇನ್ನೇನೂ ಇಲ್ಲ. ಯಾರು ಹೇಳಿದೆ ನಿನಗೆ? ನಾನು ಅದಕ್ಕಂತ ಹೇಳ್ಕೊಡೋಣ. ಎಲ್ಲ ಹೋಗಿ ತಾಕಮ್ಮ ಹುಡುಗ್ರೆ ಹಂಗೆ ಸಣ್ಣ ಹುಡುಗರಾಗಿ ಜಾತ್ರೆಗೆ ಹೋಗಿ ನಾವು ಕೊಡಿಸ್ಲಿಲ್ಲ ಅಂದರೆ ನೋಡ್ತಾ ಹಿಂಗೆ ತಾಕೊಂಬರವು. ನಾನು ಇನ್ನೇನು ಮಾಡೋಣ ಬಿಡತ್ತ ಉಳ್ಳ ತೊಂದರೆ ಸುಮ್ಮನೆ ಆಗ್ತಿದ್ದೆ. ಯಾರು ಹೇಳಿರಿ ನಿನಗೆ? ಇವಳು ಅದ್ದೆ ಒಂದು ಹೇಳ್ತಾಳಂಗೆ ದೊಡ್ಡದಾಗಿ. ಮತ್ತೆ ನೀನು ಅವಾಗೆಲ್ಲ ಹಂಗೆ ಮಾಡಿದ್ದೆ ಇಲ್ಲಿ ಹೇಳತ್ತೆ. ನಾನು ಹೋಗಿ ಏನೊಂದು ಏರ್ ಪಿನ್ ಓದ್ಕೊಂಬಂದ್ರೆ ಹೋಗಿ ಪಾಪ ರಿಬ್ಬನ್ ಓದ್ಕೊಬ್ರೆ ಹೋಗು, ರಿಬ್ಬನ್ ಥರ ಹೋಗು ಅಂತ ಕಳಿಸ್ತಿದ್ದಂತೆ. ನನಗೆಲ್ಲ ಗೊತ್ತು, ಸುಮ್ಮನಿರು. ಅವ್ರು ಎಲ್ಲ ಹೇಳ್ತಾರೆ, ಅವ್ರು ಸರ್ ಹಂಗೆ ಮಾಡಿಲ್ಲ ಅವ್ರು ಎಂದೂ ಅಂತ ಮಾಡಿಲ್ಲ ಅವರು. ಅದಕ್ಕೆ ಹೇಳ್ತಿದ್ರು ಯಾವ್ದಾಗ ನಂತಾಗಿ ನಮ್ಮಮ್ಮಯ್ಯ ಹಿಂಗೇನೆ, ನಮ್ಮಮ್ಮ ಹಿಂಗೆ ಮಾಡಿರೋದಕ್ಕೆ ಹಿಂಗೆ ಮಾಡ್ತಾ ಇರೋದು ಅವನು ನಮ್ಮನು ವರ್ಷ ಅಂತ ಹೇಳ್ತಿದ್ರು. ಅಲ್ಲ ಇಂಥ ಯಾತಕ್ಕೆ ಮಾಡ್ಬೇಕತ್ತೆ ನೀನು? ಯಾವ್ದು ಬುದ್ಧಿ ಕಲಿಸು ನಿನ್ನ ಮಗುಗೆ, ಎಂಥ ಬುದ್ಧಿ ಕಲಿಸಿದೀಯಾ? ನಿನ್ನ ಮಗುಗೆ ಬುದ್ಧಿ ಕಲಿಸಿದಂಗೆ ನನ್ನ ಮಗಳಿಗೂ ಅಂಥ ಬುದ್ಧಿ ಕಲ್ಸಕ್ಕೆ ಹೋಗ್ಬೇಡ ನೀನು. ನೋಡಿ ಹೇಳಿರ್ತೀನಿ, ನೀನು ಮನೆಯಾಗಿರ್ತಾರೆ ಬಿಡತ್ತ ಎತ್ಕೆಂಬ್ತಾರೆ ಅಂತ ಸುಮ್ಮನಾದ್ರೆ ಇಂಥದ್ದು ಕಲಿಸ್ಬೇಡಮ್ಮ ತಾಯಿ. ನಾನು ಪಡಿಸಿಸ್ಬಾರ ಕರ್ಕೊಂಡು ಹೋಗ್ತಾಯಿ ನೀನು ಬಿಟ್ಬಿಟ್ರೆ ನಿನ್ನ ಮಗನಂಥ ಬುದ್ಧಿನೇ ಕಲಿಸ್ಬಿಡ್ತೀಯ. ಇವತ್ತು ನನ್ನ ಗಂಡ ಹೇಳ್ದಾಗ ಗೊತ್ತಾಯ್ತು. ಅಯ್ಯೋ ಶಿವನೇ, ನಾನು ನೋಡಿ ನಮ್ಮ ಅಮ್ಮನಿಗೆ ಇಲ್ಲೇ ಬಿಟ್ಟು ಹೋಗಿದ್ದೆ, ನಮ್ಮ ಅಮ್ಮನಿಗೆ ಇಂಥ ಬುದ್ಧಿನೇ ಕಲಿಸುತ್ತೆ ಅನ್ಕಂಡು ಹೇಳತ್ತ. ನಾನಿಲ್ಲಾಂದರೆ ಸುಮ್ಮ ಕರ್ಕೊಂಡು ಹೋಗ್ತಿದ್ದೆ ನಮ್ಮ ಅಂಗನವಾಡಿ ಕಡೆಗೆ. ಮತ್ತೆ ಅದೇನ ನಿಜನೇ ಕಣಮ್ಮ, 3 ವರ್ಷದ ಬುದ್ಧಿ 100 ವರ್ಷದ ತಕ್ಕಂತ ಹೇಳೋದು ನಿಜ. ನೀನು ಅಚ್ಚ ಮತ್ತೆ ನಿಮ್ಮ ಅಮ್ಮನಿಗೆ ಒಯ್ಯೋದು. ನಾನು ಅದಿತ್ತಿದ್ರೆ ಅಯ್ಯೋ ಇವಳು ಬೋಲ್ ಇದು ಮಾಡ್ತಾಳೆ ಹುಡುಗಿ ಮೇಲೆ, ಸಣ್ಣ ಪಿಲ್ಲೆ ಮೇಲೆ ಎಂಬುತ್ತೆ. ಇವತ್ತೆ ಅಂತ ಬುದ್ಧಿನೇ ಕಲಿಸಿದ್ರೆ ಆಯ್ತಲ್ಲ, ಕಳ್ತನದ ಮಾಡೋ ಬುದ್ಧಿನ. ಇವಾಗ ಮರ್ಯಾದೆ ಹೋಗಲ್ವಿ? ಅಯ್ಯೋ ನೋಡಿ ಚಂದ್ರಪ್ಪ ಜಯಮ್ಮನ ಮಗ ಹಿಂಗೆ ಮಾಡ್ತಾನೆ, ಅಲ್ಲಿ ಕಳ್ತನ ಮಾಡ್ಕೊಂಬತ್ತಾನೆ ಅಂತ ಮಾತಾಡಲ್ವಿ ಜನ? ಮರ್ಯಾದೆ ಹೋಗಲ್ವಿ? ಅದಕ್ಕೆ ಕಣತೆ ಒಳ್ಳೆ ಬುದ್ಧಿ ಕಲಿಸು ಮಕ್ಕಳಿಗೆ ಅಂತ ಹೇಳೋದು. ಅವರೆಲ್ಲನ ಸಣ್ಣ ಹುಡುಗರು ಆಟ ಮಾಡಿರ್ತಾವೆ. ಸಣ್ಣ ಹುಡುಗರಾಗ ಎಲ್ಲ ಹುಡುಗರು ನಮ್ಮ ಹುಡುಗರು ಅಂತಾರೆ, ಎಲ್ಲ ಹುಡುಗರು ಮಾಡಿರ್ತಾವೆ. ಸುಮ್ಕಿರತ್ತೆ. ಹಿಂಗಂದೆ ಮತ್ತೆ ಎಲ್ಲ ಹಾಳು ಮಾಡಿಕ್ಕಿರೋದು ನೀನು. ಸುಮ್ಮನಿರು. ಹೇಳೋಕ್ಕೆ ಅಕ್ಕನ ಮಾಸ್ಕೆ ಆಗಲ್ವ ಏನೋ ನಿನಗೆ ಹೇಳು. ಅಮ್ಮ ನನ್ನ ಮಗಳಿಗಂತ ಬುದ್ಧಿ ಕಲಿಸ್ಬೇಡ ತಾಯಿ, ನೋಡಿ ಹೇಳಿರ್ತೀನಿ. ನಾನೇನಿಲ್ಲ ಇನ್ನೊಂದು ಸತಿ ನನ್ನ ಮಗಳನ್ನ ತೆರು ನಿಂತಕ್ಕೆ ಬಿಡೋದೇ ಇಲ್ಲ. ಸರಿಯಾಗಿ ಬುದ್ಧಿ ಕಲಿಸು, ಹಂಗೆ ಅಂಥವಿಂಥವು ಹೇಳ್ಕೊಡ್ಬೇಡ, ನೋಡಿ ಹೇಳಿರ್ತೀನಿ. ಇಲ್ಲಿಗೆ ಲಾಸ್ಟು ಬಿಡ ತಾಯಿ, ಹೇಳ್ಕೊಡಲ್ಲ ಬಿಡು. ಅದು ಯಾಕೆ ಹಂಗೆ ಸಿಟ್ಟಾಗ್ತೀಯ ಬಿಡು, ಹೇಳ್ಕೊಡಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗಳಿಗೆ ನಮ್ಮ ಅತ್ತೆ ಅಂತ ಬುದ್ಧಿ ಕಲಿಸುತ್ತೆ ಅಂತ. ನಮ್ಮ ಅತ್ತೆ ಬುದ್ಧಿ ಇದರ್ಧ ನನಗೆ ಇಡ್ಸಲ್ಲ. ಏನು ಮಾಡೋಣ, ಒಪ್ಪಟ ತಿಳ್ಕೊಂಡಾಗಬೇಕು, ತಿಳಿದಿಲ್ದಾರಾಗಬೇಕು. ಹಿಂಗೆ ಅರ್ಧ ಬರ್ಧ ತಿಳ್ಕೊಂಡಿರ್ತಾರೆ ಪೇಸ್ ಆಡೋಕ್ಕಾಗಲ್ಲ, ನಿಜವಾಗ್ಲೂ ಆಗಲ್ಲ. ಎಷ್ಟು ಹೇಳಿದ್ರು ನಮ್ಮ ಅತ್ತೆ ಬುದ್ಧಿ ಬಿಡೋದೇ ಇಲ್ಲ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.